ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ಕಳೆದ ಅವಧಿಯಲ್ಲಿ ಕೃಷ್ಣೇಗೌಡರ ಆನೆಯ 8 ಅಧ್ಯಾಯಗಳನ್ನು ನೋಡ್ಕೊಂಡು ಬಂದ್ವಿ. ಪ್ರಸ್ತುತ 9ನೇ ಅಧ್ಯಾಯದಲ್ಲಿ ಆ ಊರಿನ ಎಲ್ಲ ಜನಗಳು ಅಪವಾದಕ್ಕೋಸ್ಕರ ಆನೆಯ ಮೇಲೆ ಯಾವೆಲ್ಲ ಅಪವಾದಗಳನ್ನು ಮತ್ತೆ ಹೊರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಪ್ರಸ್ತುತ ಅಧ್ಯಾಯ 9 ನೋಡಿಕೊಂಡು ಬರೋಣ. ಒಂದು ಮಧ್ಯಾಹ್ನ ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಹೇಬರು ಮೂಡಿಗೆರೆ ಪುರ ಪ್ರಮುಖರ ಮೀಟಿಂಗ್ ಕರೆದರು. ಪುರ ಅಂದ್ರೆ ಹಳ್ಳಿ, ಊರು ಅಂತ. ಆ ಊರಿನ ಎಲ್ಲ ಒಂದು ಮುಖಂಡರನ್ನ ಮೀಟಿಂಗ್ ಕರೆಯುವಂತ ಒಂದು ಕೆಲಸವನ್ನ ಇಲ್ಲೇ ಮುನ್ಸಿಪಲ್ ಪ್ರೆಸಿಡೆಂಟ್ ಯಾರಪ್ಪ ಅಂತಂದ್ರೆ ಖಾನ್ ಸಾಹೇಬರು ಮಾಡ್ತಾ ಇದ್ದಾರೆ. ಮೀಟಿಂಗ್ ಅಟೆಂಡ್ ಮಾಡಲು ಪುರ್ಸೊತ್ತಿದ್ದವರೆಲ್ಲ ಪುರ ಪ್ರಮುಖರೇ. ಅಂದ್ರೆ ಮೀಟಿಂಗಿಗೆಲ್ಲ ಪುರ್ಸೊತ್ತಿದ್ದವರು ಅಂದ್ರೆ ಸಮಯ ಇದ್ದವ್ರು ಯಾರಪ್ಪ ಅಂದ್ರೆ ಎಲ್ಲ ಊರಿನ ಪ್ರಮುಖರೇ ಇದ್ರು. ಸಭೆ ಕರೆದರೆ ಜನ ಬರುವುದೇ ಕಡಿಮೆ ಆದ್ದರಿಂದ ಸಂತೆ ದಿನವೇ ಕರೆದು ಬಂದವರಿಗೆಲ್ಲ ಕುರ್ಚಿ ಕೊಟ್ಟು ಕೂರಿಸಿದ್ದರು. ನೋಡಿ, ಸಂತೆ ದಿನ ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಮೂಡಿಗೆರೆಯಲ್ಲಿ ಒಂದು ಸಭೆಯನ್ನ ಕರೀತಾರೆ. ಆ ಸಭೆಗೆ ಆ ಊರಿನ ಜನ ಬರೋದು ಬಹಳಷ್ಟು ಕಡಿಮೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಸಂತೆ ದಿವಸ ಎಲ್ಲರಿಗೆ ಬಂದವರಿಗೆಲ್ಲ ಕುರ್ಚಿ ಕೊಟ್ಟು ಆ ಸಭೆಯನ್ನ ಪ್ರಾರಂಭ ಮಾಡ್ತಾರೆ. ಸಂತೆಗೆ ಬಂದ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಬಿಸಿಲಿನ ಹೊಡೆತ ತಾಳಲಾರದೆ ಮೀಟಿಂಗಿಗೆ ಬಂದು ಕುಳಿತು ಟೋಪಿ ತೆಗೆದು ಬೀಸಿಕೊಳ್ಳುತ್ತಾ ಗಾಳಿ ಹಾಕಿಕೊಳ್ಳುತ್ತಿದ್ರು. ನೋಡಿ, ಆ ಮೀಟಿಂಗಿಗೆ ಜನ ಯಾಕೆ ಬರ್ತಿದ್ರು ಅಂತಂದ್ರೆ ಅಲ್ಲಿ ಏನ್ ನಡೆದಿದೆ, ಯಾವ ವಿಷಯ ಚರ್ಚೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಿದ್ದಿಲ್ಲ. ಆ ಬಿಸಿಲಿನ ಹೊಡೆತಕ್ಕೆ ತಾಳಲಾರದೆ ಆ ಮೀಟಿಂಗಿಗೆ ಬಂದು ಕುತ್ಕೊಂಡು ತಮ್ಮ ಟೋಪಿ ತೆಗೆದು ಅಂದ್ರೆ ವಿಶ್ರಾಂತಿಯನ್ನ ತೆಗೆದುಕೊಂಡು ಗಾಳಿ ಬೀಸ್ಕೊಂತ ಆರಾಮಾಗಿ ಕುತ್ಕೊಂಡು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಅವ್ರು ಹೋಗ್ತಿದ್ರು. ಅಂದ್ರೆ ವಿಶ್ರಾಂತಿಗೋಸ್ಕರ ಅವ್ರು ಬರ್ತಿದ್ರು ವಿನಃ ಇನ್ನಾವುದೇ ವಿಚಾರ ಇಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಮತ್ತೊಂದು ವಿಚಾರವನ್ನ ಲೇಖಕರು ಕಟ್ಟಿಕೊಡುವಂತ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅದೇನಪ್ಪಾ ಅಂತಂದ್ರೆ, ಆ ಮೀಟಿಂಗಿಗೆ ರೇಂಜ್ ಫಾರೆಸ್ಟ್ ಆಫೀಸರ್ ಸಹ ಬಂದು ಕೂತಿದ್ರಿಂದ ಕೃಷ್ಣೇಗೌಡರ ಆನೆಯದೇ ಪ್ರಧಾನ ವಿಷಯವಾಗಿ ಹೋಯಿತು. ಪ್ರಧಾನ ಅಂದ್ರೆ ಮುಖ್ಯ ಅಂತ ಅರ್ಥ ಆಗ್ತದೆ, ಪ್ರಮುಖ ಅಂತ ಅರ್ಥ ಆಗ್ತದೆ. ಆ ಮೀಟಿಂಗಿಗೆ ಯಾರು ಬಂದಿರಪ್ಪ ಅಂತಂದ್ರೆ ಆ ಫಾರೆಸ್ಟ್ ಆಫೀಸರ್ ನಾಗರಾಜ ಅಂದ್ರೆ ರೇಂಜ್ ಫಾರೆಸ್ಟ್ ಆಫೀಸರ್ ಸಹ ಅಲ್ಲಿ ಬಂದಿದ್ದ. ಕಂತ್ರಿ ನಾಯಿಗಳ ಕಾಟ ಪ್ರಸ್ತಾಪಿಸಬೇಕೆಂದು ಹೋಗಿದ್ದ ನನಗೆ ಬಾಯಿ ಬಿಡಲು ಅವಕಾಶವೇ ಸಿಗಲಿಲ್ಲ. ನನಗೆ ಅಂದ್ರೆ ಲೇಖಕರು ಇಲ್ಲಿ ಹುಚ್ಚುನಾಯಿಗಳು ಬಹಳಷ್ಟು ಅದಾವು. ಆ ಹುಚ್ಚುನಾಯಿಗಳು ಅಥವಾ ಕಂತ್ರಿ ನಾಯಿಗಳ ಬಗ್ಗೆ ಹೇಳಿ ಹೋಗಿರುವಂತಹ ಲೇಖಕರಿಗೆ ಬಾಯಿ ಇಲ್ದಂಗಾಯ್ತು ಅಂತಕ್ಕಂಥದ್ದು. ಯಾಕಂದ್ರೆ ಕೃಷ್ಣೇಗೌಡರ ಆನೆ ವಿಷಯ ಪ್ರಸ್ತಾಪಿಸಿದ ಖಾನ್ ಸಾಹೇಬರು ಅದನ್ನು ಹದ್ದು ಬಸ್ನಲ್ಲಿ ಇಡುವುದು ನಿಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಕೃಷ್ಣೇಗೌಡರ ಆನೆಯ ವಿಚಾರವನ್ನ ಇಲ್ಲಿ ಖಾನ್ ಸಾಹೇಬರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಆನೆ ಅಂತ ಪ್ರಾಣಿಯನ್ನ ಹಿಡಿದು ಕಟ್ಟುವುದಕ್ಕಾಗಲಿ ದೊಡ್ಡಿಗೆ ಹೊಡೆಯುವುದಕ್ಕಾಗಲಿ ಸಾಮಾನ್ಯರಿಂದ ಸಾಧ್ಯವೇ? ಅಂತ ದೊಡ್ಡ ಆನೆಯನ್ನ ಹಿಡ್ಕೊಂಡು ಬಂದು ಕಟ್ಟಿ ಹಾಕುವುದಕ್ಕಾಗಲಿ ಅದನ್ನು ತಗೊಂಡೋಗಿ ಒಂದು ದೊಡ್ಡಿಗೆ ಹಾಕುವುದಕ್ಕಾಗಲಿ ಅದು ಸಾಮಾನ್ಯರಿಂದ ಸಾಧ್ಯವಾಗದೇ ಇರುವಂತಹ ವಿಷಯ. ಯಾಕಂದ್ರೆ ಈ ರೀತಿಯಾದಂತಹ ವಿಚಾರಗಳನ್ನ ಎಂದು ರೇಂಜರ್ಗೆ ವಿವರಣೆಯನ್ನ ಮಾಡ್ತಾರೆ. ಅಂದ್ರೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೇಂಜರ್ಗೆ ಏನ್ ಮಾಡಿದ್ರು, ಈ ರೀತಿ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ರು ಸಭೆಯೊಳಗ. ಆತ ಆನೆಯನ್ನು ಹಿಂದೂ ಮತಾಂಧತೆಯ ಸಂಕೇತವೆಂದು ಬಗೆದನೋ ಏನು? ಆತ ಏನ್ ಮಾಡಿದಪ್ಪ ಅಂತಂದ್ರೆ ಆನೆಯನ್ನ ಹಿಂದೂ ಮತಾಂಧತೆಯ ಸಂಕೇತದ ಆಧಾರದ ಮೇಲೆ ಏನ್ ಮಾಡಿದಪ್ಪ ಅಂತಂದ್ರೆ ನೋಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಅದೇ ಸಮಯವೆಂದು ಗಂಧದ ಕಳ್ಳ ಸಾಗಾಣಿಕೆಯ ಗಂಗಾಧರ. ಇಲ್ಲಿ ಮತ್ತೊಂದು ಪಾತ್ರ ಬರ್ತಾ ಇದೆ ವಿದ್ಯಾರ್ಥಿಗಳೇ, ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ರಿ. ಗಂಧದ ಕಳ್ಳ ಸಾಗಾಣಿಕೆ ಮಾಡುವಂತ ಈ ಒಂದು ಕೃಷ್ಣೇಗೌಡರ ಆನೆಯ ಪಾಠದಲ್ಲಿ ಬರುವಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರ ಗಂಧ ಕಳ್ಳ ಸಾಗಾಣಿಕೆಯ ಗಂಗಾಧರ ಅಂತಕ್ಕಂಥದ್ದು. ಅದೇ ಸಮಯವೆಂದು ಗಂಧದ ಕಳ್ಳ ಸಾಗಾಣಿಕೆಯ ಗಂಗಾಧರ, ಫಾರೆಸ್ಟರ್ ನಾಗರಾಜ, ಮರದ ವ್ಯಾಪಾರಿಗಳಿಂದ ಸಾಮಿಲ್ನವರಿಂದ ಲಂಚ ತಿಂದು ಆನೆಯ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಸಾರ್ವಜನಿಕವಾಗಿ ದೂರಿದ. ನೋಡಿ, ಈ ಒಂದು ಸಂದರ್ಭದಲ್ಲಿ ಫಾರೆಸ್ಟ್ ನಾಗರಾಜ್ ಮರದ ವ್ಯಾಪಾರಿಗಳಿಂದ ಸಾಮಿಲ್ನವರಿಂದ ಲಂಚ ತಿಂದು ಆನೆ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ ಅಂತ ತಿಳ್ಕೊಂಡು ನಾಗರಾಜನ ಬಗ್ಗೆ ಸಾರ್ವಜನಿಕವಾಗಿ ಅಲ್ಲಿ ಹೇಳಿದರು ಅಂತಕ್ಕಂಥದ್ದು. ಜೊತೆಗೆ ವಿದ್ಯುತ್ ಇಲಾಖೆಯವರು ಟೆಲಿಫೋನ್ನವರು ತಮ್ಮ ಪುಕಾರಗಳನ್ನ ದನಿಗೂಡಿಸಿದರು. ನೋಡಿ, ಇಲಾಖೆಗೆ ಏನೇನು ತೊಂದರೆ ಆಗಿತ್ತಲ್ಲ ಕಳೆದ ಅವಧಿಯಲ್ಲಿ ಎಲ್ಲ ನೋಡ್ತಾ ಇದ್ದಾರೆ. ಟೆಲಿಫೋನ್ ಇಲಾಖೆ ಇರ್ಬೋದು, ಆಮೇಲೆ ವಿದ್ಯುತ್ ಇಲಾಖೆ ಇರ್ಬೋದು, ಟೆಲಿಫೋನ್ ತಿಪ್ಪನ ಸತ್ತಿದಿರ್ಬೋದು, ಆ ದುರ್ಗಪ್ಪನಿಗೆ ಆದಂತಹ ಒಂದು ನುಗ್ಗಿಹಳ್ಳಿ ಲೈನ್ ನೋಡ್ಕೊಳ್ಳುವಂಥದ್ದು, ಕಳಸ ಲೈನ್ ಅಂತಕ್ಕಂಥ ಒಂದು ಟ್ರಬಲ್ ಇರ್ಬೋದು, ಎಲ್ಲ ವಿಚಾರಗಳನ್ನ ಎಲ್ಲ ಇಲಾಖೆಯವರು ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡುವಂತ ಒಂದು ಪ್ರಯತ್ನವನ್ನ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲಾ ಇಲಾಖೆಗಳಿಗೂ ಬುದ್ಧಿ ಕಲಿಸಿ ಕೇಸ್ ಫೈಲ್ ಮಾಡಿ ಕೋಳ ಹಾಕಿಸುತ್ತೇನೆಂದು ಜಬರ್ದಸ್ತ್ ಮಾಡುತ್ತಾ ಕಳ್ಳ ಸಾಗಾಣಿಕೆಯವರ ಕಾರುಗಳನ್ನೆಲ್ಲ ಸೀಜ್ ಮಾಡಿ ಸ್ಟ್ರಿಕ್ಟ್ ಆಫೀಸರ್ ಎಂದು ಮೇಲಿನವರಿಂದ ಶಬಾಷ್ಗಿರಿ ಪಡೆಯಲು ತಿಳಿಸುತ್ತಿದ್ದ ನಾಗರಾಜನಿಗೆ ತನಗೆ ಯಾವ ಸಂಬಂಧವೂ ಇಲ್ಲದ ದರಿದ್ರ ಆನೆಯೊಂದರ ವಕ್ತಾರನಾಗಬೇಕಾಗಿ ಬಂದುದು ಅಸಹನೀಯವಾಯಿತು. ನೋಡಿ, ಒಳ್ಳೆಯ ಆಫೀಸರ್ ಆಗಿ ಸಮಾಜಕ್ಕೆ ಪರೋಪಕಾರಿಯಾದ ಕೆಲಸವನ್ನು ಮಾಡಿ ಎಷ್ಟೋ ಜನರಿಗೆ ಬುದ್ಧಿ ಕಲಿಸ್ತಾನೆ ಅಂತ ಕೇಸ್ ಫೈಲ್ ಮಾಡಿ ಕೋಳ ಹಾಕಿಸ್ತಾನೆ, ಜಬರ್ದಸ್ತ್ ಮಾಡಿ ಕಳ್ಳ ಸಾಗಾಣಿಕೆಯವರ ಕಾರುಗಳನ್ನ ಸೀಸ್ ಮಾಡಿ
ಸ್ಟ್ರಿಕ್ಟ್ ಆಫೀಸರ್ ಅಂತ ತಿಳ್ಕೊಂಡು ಒಳ್ಳೆಯ ಶಬಾಷಿಗಿರಿಯನ್ನು ಪಡೆದಿರುವಂತಹ ನಾಗರಾಜ ತನಗೆ ಯಾವ ಸಂಬಂಧವೂ ಇಲ್ಲದ ದರಿದ್ರ ಆನೆಯೊಂದರ ವಕ್ತಾರನಾಗಬೇಕಾಗಿದ್ದು ಬಂದುದು ಅಸಹನೀಯವಾಗಿತ್ತು ಅಂತ ತಿಳ್ಕೊಂಡು ಲೇಖಕರಿಗೆ ಇಲ್ಲೊಂದು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ನಿಜವಾಗಿಯೂ ಸಭೆಯ ನಡವಳಿಕೆಗಳನ್ನ ಗಮನಿಸುತ್ತಿದ್ದವನು ಅವನೊಬ್ಬನೇ ಅಂತಕ್ಕಂಥದ್ದು. ಅವೊಬ್ಬನೇ ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ಎಲ್ಲಾ ಸಭೆಯ ನಡವಳಿಕೆಗಳನ್ನ ಆತ ನೋಡ್ತಾ ಇದ್ದ ಅಂತ ತಿಳ್ಕೊಂಡು, ಮಿಕ್ಕವರೆಲ್ಲ ಕುರ್ಚಿಯಲ್ಲಿ ಆದಷ್ಟು ಹೊತ್ತು ಕುಳಿತು ಬಿಸಿಲು ಇಳಿದ ಮೇಲೆ ಹೋಗೋಣವೆಂದರೆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ರು. ಬಿಸಿಲು ಇರುತ್ತನ ಸಭೆಯೊಳಗೆ ಕೂತ್ಕೊಳ್ಳೋದು, ಬಿಸಿಲು ಕಡಿಮೆ ಆದ ನಂತರ ವಾಪಸ್ ಸಭೆಯಿಂದ ಹೊರಗೆ ಹೋಗ್ಬೇಕು, ಇಷ್ಟೇ ಯೋಚನೆಯನ್ನ ಮಾಡುವಂತ ಸಂದರ್ಭ ಅಲ್ಲಿಯ ಜನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಸಭೆಗೆ ಬರುವಂತ ಜನನು ಬಹಳ ಇದ್ರು. ಆನೆಯನ್ನು ಉಪಯೋಗಿಸಿಕೊಂಡು ತನ್ನ ವೈರಿಗಳೆಲ್ಲ ಒಟ್ಟಾಗಿರುತ್ತಿರೋದನ್ನ ನೋಡಿ ನಾಗರಾಜನಿಗೆ ರೇಗಿ ಹೋಯ್ತು. ನಾಗರಾಜನಿಗೆ ಯಾಕೆ ರೇಗಿ ಹೋಗ್ತಾನೆ, ಯಾಕೆ ಸಿಟ್ಟಾಗ್ತಾನಪ್ಪ ಅಂತಂದ್ರೆ, ತನ್ನ ಏನು ನಂಬರ್ 1 ಎನಿಮಿಗಳು ಅಂತ ಹೇಳಿದ್ರಲ್ಲ, PWD ಇರ್ಬೋದು, ಕರೆಂಟ್ನವ್ರು ಇರ್ಬೋದು, ಟೆಲಿಫೋನ್ದವ್ರು ಇರ್ಬೋದು, ಈ 3 ಇಲಾಖೆಗಳು ನಾಗರಾಜನಿಗೆ ನಂಬರ್ 1 ಎನಿಮಿಗಳು ಅಂತ ತಿಳ್ಕೊಂಡು ನಾವು ಕಳೆದ ಅಧ್ಯಾಯದಲ್ಲಿ ಓದಿವಿ. ಹೀಗಾಗಿ 3 ಇಲಾಖೆಗಳ ಬಗ್ಗೆ ಎಷ್ಟು ಮಂದಿ ತನ್ನ ಮೇಲೆ ವೈರಿಗಳಾದರೆ ಅಂತ ತಿಳ್ಕೊಂಡು ನಾಗರಾಜನಿಗೆ ಕೂಡ ಅಲ್ಲೇ ಕೋಪ ಬಂತು. ಹಲವರು ಕೃಷ್ಣೇಗೌಡನಿಗೆ ನೀನು ಆನೆ ಕಾಲಿಗೆ ಸರಪಳಿ ಯಾಕೆ ಹಾಕುತ್ತಿಲ್ಲ, ಕೆಲವು ಜನ ಅಲ್ಲೇ ಸಭೆಯೊಳಗಿದ್ದಂಥವ್ರು ಚರ್ಚೆಯನ್ನ ಮಾಡಿ ಪ್ರಾರಂಭ ಮಾಡಿದರು. ನೀ ಆನೆ ಕಾಲಿಗೆ ಯಾಕೆ ನೀನು ಅದಕ್ಕೊಂದು ಸರಪಳಿಯನ್ನ ಹಾಕ್ತಾ ಇಲ್ಲ ಎಂದು ಆಕ್ಷೇಪಿಸಿದರು. ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರವನ್ನ ಅಲ್ಲಿ ಎತ್ತಿ ಹೇಳಿದರು. ಕೃಷ್ಣೇಗೌಡನ ಆನೆಗೆ ಸರಪಳಿ ಯಾಕೆ ಹಾಕಿಲ್ಲ ಕಾಲಿಗೆ ಅಂತ ತಿಳ್ಕೊಂಡು ಹೇಳಿದರು. ಕೃಷ್ಣೇಗೌಡನು ಆನೆಯಿಂದ ತನಗಾಗುತ್ತಿರುವ ಕಿರುಕುಳಕ್ಕೆ ರೋಷಿ ಹೋಗಿದ್ದ. ನೋಡಿ, ಕೃಷ್ಣೇಗೌಡನಿಗೂ ಬಹಳಷ್ಟು ಬೇಸರ ಆಗಿತ್ತು. ಇಡೀ ಊರಿನ ಎಲ್ಲ ಬೇಸಿಗೆ ಬಂತಂದ್ರೆ ಸಾಕು ಕೃಷ್ಣೇಗೌಡರ ಆನೆಯಲ್ಲಿ ಕಿತಾಪತಿಯನ್ನು ಅಷ್ಟರ ಮಟ್ಟಿಗೆ ಮಾತಾಡ್ತಾ ಇದ್ರು. ಹೀಗಾಗಿ ಕೃಷ್ಣೇಗೌಡನಿಗೂ ಕೂಡ ಆನೆಯನ್ನ ಸಾಕೋದು ಬಹಳಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಬೇಸರ ಆಗಿತ್ತು ಬರಬರ್ತಾ. ಯಾಕಂದ್ರೆ ಆನೆಯಿಂದ ಕೃಷ್ಣೇಗೌಡನಿಗೆ ಬಹಳಷ್ಟು ಕಿರುಕುಳ ಆಗ್ತಾ ಇತ್ತು, ನೋವಾಗ್ತಾ ಇತ್ತು, ಸಂಕಟ ಆಗ್ತಾ ಇತ್ತು ಅಂತಕ್ಕಂಥದ್ದು. ಹಿಂದೊಮ್ಮೆ ಮಠದವರು ಅದನ್ನು ಯಾರಿಗಾದ್ರೂ ದಾಟಿಸಿದ್ರೆ ತಾನು ದಾಟಿಸಿ ಬಿಡ್ಬೇಕೆಂಬ ಯೋಚಿಸುತ್ತಿದ್ದ. ನೋಡಿ, ಹಿಂದೆ ಮಠದವರು, ಗೂಳೂರು ಮಠದವ್ರು ಹೆಂಗ ಕೃಷ್ಣೇಗೌಡ ಕೊಟ್ರಲ್ಲ, ಹಂಗ ತಾನು ಕೂಡ ಈ ಆನೆಯನ್ನ ಇನ್ನೊಬ್ಬರಿಗೆ ದಾಟಿಸಿ ಬಿಡ್ಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಯಾರಿದ್ರಪ್ಪ ಅಂತಂದ್ರೆ ಕೃಷ್ಣೇಗೌಡ ಇದ್ದ ಅಂತಕ್ಕಂಥದ್ದು. ಆ ಒಂದು ವಿಚಾರವನ್ನು ಕೂಡ ಇಲ್ಲಿ ಲೇಖಕರು ಹೇಳ್ತಾರೆ. ಆದ್ರೆ ಯಾರಿಗೆ ಮಾರುವುದು? ಸರ್ಕಸ್ ಕಂಪನಿಗಳೆಲ್ಲ ಪಾಪರ್ ಎದ್ದಿವೆ. ಪಾಪರ್ ಅಂದ್ರೆ ದಿವಾಳಿ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಸರ್ಕಸ್ ಕಂಪನಿಗಳು ದಿವಾಳಿ ಆಗಿ ಹೋಗ್ತಾ ಇದ್ದಾವು, ಎಲ್ಲ ನಾಶ ಆಗಿ ಹೋಗ್ತಾ ಇದ್ದಾವು. ಜಗದ್ಗುರುಗಳೆಲ್ಲ ಅಡ್ಡ ಪಲ್ಲಕ್ಕಿ ಇಲ್ಲವೇ ಬೆಂಚ್ ಕಾರುಗಳನ್ನು ನಡೆದಿದ್ದಾರೆ. ಇವತ್ತು ನೋಡಿ, ಹಿಂದಿನ ಮಠಾಧೀಶರೆಲ್ಲ ಅಡ್ಡ ಪಲ್ಲಕ್ಕಿಯ ಮೇಲೆ ಜಗದ್ಗುರುಗಳನ್ನು ಹೊತ್ಕೊಂಡು ನಡೆದಿದ್ದಾರೆ. ಈಗೆಲ್ಲ ಎಲ್ಲರೂ ಬೆಂಚ್ ಕಾರ್ ತಗೋತಾ ಇದ್ದಾರೆ, ಬೇರೆ ಬೇರೆ ಕಾರುಗಳನ್ನ ತೆಗೆದುಕೊಂಡು ಅವರು ಸ್ವಾಮೀಜಿಯವರು ಅಡ್ಡಾಡ್ತಾ ಇದ್ದಾರೆ ಜಗದ್ಗುರುಗಳು. ಹೀಗಾಗಿ ಅವ್ರಿಗೆ ಕೊಡ್ಬೇಕಂದ್ರೆ ಅವ್ರಿಗೂ ಕೂಡ ಈ ಆನೆಯನ್ನು ತಗೋದಿಲ್ಲ. ಮತ್ತೇನ್ ಮಾಡ್ಬೇಕು ಅಂತ ತಿಳ್ಕೊಂಡು ಯೋಚನೆ ಹೋಗಿದ್ದ. ಮರದ ವ್ಯಾಪಾರಿಗಳಂತೂ ಸರ್ಕಾರದ ಬಿಗಿ ಧೋರಣೆಯಿಂದ ಮತ್ತು ಲಂಚದ ಕಾಟದಿಂದ ಸುಸ್ತಾಗಿ ಹೋಗಿದ್ದಾರೆ. ಕಾಡಿಗೆ ಅಟ್ಟಿ ಬಿಡೋಣ ಎಂದರೆ ಅದು ಊರಿನ ಆನೆ, ಅದನ್ನ ಹೊಳ್ಳಿ ವಾಪಸ್ ಕಾಡಿಗೆ ಕಳಿಸ್ಬೇಕಂತ ಅದೊಂದು ಊರಿನ ಆನೆ. ಕಾಡಿಗೆ ಹೋಗಿದ್ದು ಸಹ ಮತ್ತೆ ಬಂದು ಲಾಯದೊಳಗೆ ನಿಂತಿದೆ. ಕಾಡಿನೊಳಗೆ ಒಂದ್ಸಲ ಹೋಗಿತ್ತದು, ಮತ್ತೆ ಬಂದು ಏನಾಗಿತ್ತಪ್ಪ ಅಂತಂದ್ರೆ ಊರಿನೊಳಗೆ ಬಂದಿದೆ. ಯಾಕಂದ್ರೆ ಜನಗಳ ಮಧ್ಯದಲ್ಲಿ ಬೆಳೆದಿರುವಂತದ್ದು ಕೃಷ್ಣೇಗೌಡರ ಆನೆ. ಹೀಗಾಗಿ ಆತನಿಗೆ ಆನೆ ಕುತ್ತಿಗೆಗೆ ಕಟ್ಟಿಕೊಂಡ ಕಲ್ಲು ಗುಂಡಿನಂತೆ ಭಾಸವಾಯಿತು. ತನ್ನ ಕುತ್ತಿಗೆ ಒಂದು ದೊಡ್ಡ ಕಲ್ಲು ಗುಂಡು ಕಟ್ಕೊಂಡಿರೇನೋ ಅನ್ನೋಷ್ಟು ಮಟ್ಟಿಗೆ ಆ ಕೃಷ್ಣೇಗೌಡನಿಗೆ ಭಾಸ ಆಗ್ತಾ ಇದೆ. ಯಾಕಂದ್ರೆ ಮೊದಲು ಈ ಆನೆಯಿಂದ ಸಾಕಷ್ಟು ಲಾಭವನ್ನು ತಗೊಂತಿದ್ದ, ಆರಾಮಾಗಿದ್ದ. ಈಗ ಅದೇ ಆನೆಯಿಂದ ಸಾಕಷ್ಟು ಕಿರುಕುಳ ಆದಾಗ ಅದನ್ನ ಯಾರಿಗಾದ್ರೂ ದಾಟಿಸ್ಬೇಕು ಅಂತ ತಿಳ್ಕೊಂಡು ಚಿಂತೆಯಲ್ಲಿ ಯಾರಿದ್ರಪ್ಪ ಅಂತಂದ್ರೆ ಕೃಷ್ಣೇಗೌಡ ಇದ್ದ ಅಂತ ತಿಳ್ಕೊಂಡು ಲೇಖಕರು ಹೇಳ್ತಾ ಇದ್ದಾರೆ ಅಂತ. ಹಿಂದೊಮ್ಮೆ ಮನೆಗೆ ಲಕ್ಷ್ಮಿ ಬಂದ ಹಾಗಾಯ್ತು ಎಂದು ತಿಳಿದಿದ್ದವ ಈಗ ಅದಕ್ಕೆ ಸಂಪೂರ್ಣ ವ್ಯತಿರಿಕ್ತವಾಗಿ ಯೋಚಿಸ್ತಾನೆ. ವ್ಯತಿರಿಕ್ತ ಅಂದ್ರೆ ವಿರುದ್ಧ, ಬಹಳ ವ್ಯತಿರಿಕ್ತವಾಗಿ ಆತ ಯೋಚನೆ ಮಾಡ್ತಾ ಇದ್ದಾನೆ, ವಿರುದ್ಧವಾಗಿ ಆತ ಯೋಚನೆ ಮಾಡ್ತಾ ಇದ್ದಾನೆ. ಹಿಂದೆ ಮನೆಗೆ ಲಕ್ಷ್ಮಿ ಬಂದಂಗಾಯ್ತು ಅಂತ ಯೋಚನೆ ಮಾಡಿದಂತ ವ್ಯಕ್ತಿ ಈಗ ಅದರ ವ್ಯತಿರಿಕ್ತವಾಗಿ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಯೋಚನೆಯನ್ನ ಮಾಡುವಂತ ಒಂದು ಸಂದರ್ಭಕ್ಕೆ ಕೃಷ್ಣೇಗೌಡ ಬಂದ. ಯಾಕಂದ್ರೆ ತನ್ನ ಮನೆತನವನ್ನ ನೀಗಿಸಿದ್ದು ಆ ಕೃಷ್ಣೇಗೌಡರ ಏನು ಆನೆ, ಅಷ್ಟೆಲ್ಲ ಶ್ರೀಮಂತಿಕೆಯನ್ನ ತಂದುಕೊಟ್ಟದ್ದು ಆನೆ. ಆದ್ರೆ ಈಗ ಅದರ ಬಗ್ಗೆ ವ್ಯತಿರಿಕ್ತವಾಗಿರುವಂತ ಭಾವಗಳು ಆತನ ಮನಸ್ಸಿನಲ್ಲಿ ಮೂಡ್ತಾ ಇದ್ದವು. ಇದಕ್ಕೆ ಕಾರಣ ಆ ಊರಿನ ಎಲ್ಲ ಬೇರೆ ಬೇರೆ ಇಲಾಖೆಗಳು ಇರಬಹುದು, ಆ ಊರಿನ ಜನ ಇರಬಹುದು. ಆ ಆನೆ ಮೇಲೆ ಹಾಕುವಂತ ಎಲ್ಲ ಅಪವಾದಗಳಿಗೆ ಬೇಸತ್ತು ಆನೆಯೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಕೃಷ್ಣೇಗೌಡ ಬಹಳ ಮನಸ್ಸಿನಲ್ಲಿ ನೊಂದ್ಕೊಳ್ತಾ ಇದ್ದಾನೆ. ಅಲ್ಲಿ ಸಭೆಯೊಳಗ ಮೀಟಿಂಗ್ ಕರೆದಂತ ಪ್ರೆಸಿಡೆಂಟ್ ಖಾನ್ ಸಾಹೇಬರು ಸಭೆಯೊಳಗೆ ಕರೆದಂತ ಸಂದರ್ಭದಲ್ಲಿ ಆನೆ ಕಾಲಿಗೆ ಸರಪಳಿ ಯಾಕೆ ಹಾಕಬಾರ್ದು ಅಂತ ಒಂದು ಚರ್ಚೆ ನಡೀತಾ ಇತ್ತು ಅಂತಕ್ಕಂಥದ್ದು. ಆನೆ ಕಾಲಿಗೆ ಸರಪಳಿ ಹಾಕುವ ಜಾಗದಲ್ಲಿ ಕೊಂಚ ಗಾಯವಾಗಿರೋದ್ರಿಂದ ಅದು ವಾಸಿಯಾಗುವವರೆಗೂ ಸರಪಳಿ ಕಟ್ಟಲಾಗುವುದಿಲ್ಲ ಎಂದು ವೇಲಾಯುಧ ಹೇಳಿದ್ದನ್ನೇ ಸಭೆಯಲ್ಲಿ ಕೃಷ್ಣೇಗೌಡ ಹೇಳಿದ. ವೇಲಾಯುಧ ಒಂದು ಮಾತು ಹೇಳ್ತಾನೆ, ಆನೆಗೆ ಸರಪಳಿ ಹಾಕಬಹುದು ಕಾಲಿಗೆ, ಆದ್ರೆ ಆ ಕಾಲಿಗೆ ಸರಪಳಿ ಹಾಕುವ ಒಂದು ಜಾಗದೊಳಗ
ಕೊಂಚ ಅಂದ್ರೆ ಸ್ವಲ್ಪ ಏನಾಗಿದೆ ಅಂತಂದ್ರೆ ಆ ಕೃಷ್ಣೇಗೌಡರ ಆನೆಯ ಕಾಲಿಗೆ ಗಾಯ ಆಗಿದೆ, ಅದಕ್ಕೋಸ್ಕರ ಅದಕ್ಕೆ ಸರಪಳಿಯನ್ನು ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ತಿಳ್ಕೊಂಡು ಕೂಡ ಎಲ್ಲ ಹೇಳಿದ. ಅದಕ್ಕೆ ಮತ್ತೆ ಯೋಚನೆ ಮಾಡಿ ಆ ಸಭೆಯೊಳಗೆ ಮತ್ತೆ ಮುಂದೆ ವಿಚಾರ ಮಾಡ್ತಾರೆ. ವೆಟರ್ನರಿ ಸ್ಟಾಕ್ಮನ್ ಅಂದ್ರೆ ವೆಟರ್ನರಿ ಸ್ಟಾಕ್ಮನ್ ಯಾರಪ್ಪ ಅಂತ ಪುಟ್ಟಯ್ಯ, ತಮ್ಮೆಲ್ಲರಿಗೂ ಗೊತ್ತಿದೆ. ಆತ ಒಂದು ಮಾತನ್ನು ಹೇಳ್ತಾನೆ, ಹುಚ್ಚುನಾಯಿ ಜೊಲ್ಲು ಆ ಗಾಯಕ್ಕೇನಾದರೂ ತಾಗಿದರೆ ಅದಕ್ಕೆ ಹುಚ್ಚು ಬಂದೇ ಬರುತ್ತದೆ ಎಂದು ಅಕ್ಕಪಕ್ಕದವರ ಕಿವಿಯಲ್ಲಿ ಗೊನಗುತ್ತಿದ್ದು ಕೇಳಿಸಿತು. ನೋಡಿ, ಎಲ್ಲರೂ ಆನೆಯ ಮೇಲೆ ಸೇಡನ್ನು ತೀರಿಸಿಕೊಡ್ಬೇಕನ್ನುವರೆ ತಾವು ಮಾಡಿದ ಒಂದು ತಪ್ಪಿಗೆ ಆನೆಯ ಮೇಲೆ ಬೇಜವಾಬ್ದಾರಿ ಇಲ್ಲದಂತಹ ಒಂದು ಹೇಳಿಕೆಗಳನ್ನ ಕೊಡುವಂಥದ್ದಿರಬಹುದು, ಆನೆಯನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥದ್ದಿರಬಹುದು. ನಿರಪರಾಧ ಆಗಿರುವಂತಹ ಆನೆ ಈ ಜನಗಳ ಮಧ್ಯದಲ್ಲಿ ಸಿಕ್ಕಿಕೊಂಡು ಅಪರಾಧಿ ಸ್ಥಾನ ಅಂತಕ್ಕಂಥ ಒಂದು ಪಟ್ಟವನ್ನು ಕಟ್ಕೋಬೇಕಾಗಿದೆ. ಅಂದ್ರೆ ಈ ಸಮಾಜದಲ್ಲಿ ಇಲ್ಲದವರು ಬದುಕಲಿಕ್ಕೆ ಆಗುದಿಲ್ಲ ಏನು ಅಂತ ಒಂದು ನೋವಿನ ಸಂಗತಿ ಇಲ್ಲಿ ಕೃಷ್ಣೇಗೌಡರ ಆನೆಗೆ ಒದಗಿ ಬರ್ತಾ ಇದೆ. ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ಆ ಸಭೆಯೊಳಗೆ ಹೇಳಿದ, ಹುಚ್ಚು ನಾಯಿ ಹೆಂಗೂ ಆನೆಗೆ ಕಡ್ದಿದೆ, ಅದರ ಗಾಯಕ್ಕೆ ಏನಾದ್ರೂ ಸ್ವಲ್ಪ ಏನಾದ್ರೂ ತಾಗಿತ್ತಂದ್ರೆ ಜೊಲ್ಲು, ಅದು ಇವತ್ತಲ್ಲ ನಾಳೆ ಅದಕ್ಕೆ ಹುಚ್ಚು ಬಂದ ಬರ್ತದ ಅಂತ ತಿಳ್ಕೊಂಡು ಎಲ್ಲರ ಕಿವಿ ಒಳಗೆ ಆ ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ಗೊನಗ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಗುನುಗ್ತಾ ಇದ್ದಾನೆ. ಯಾವ ಲಾಭವೂ ಇಲ್ಲದೆ ಆ ಆನೆಗೆ ಕೇಡು ಬಗೆಯುವ ಸದಾವಕಾಶ ಉಪಯೋಗಿಸಿಕೊಳ್ಳಲು ಎಲ್ಲರೂ ಕಾತರರಾಗಿರುವಂತೆ ಕಡಿದು ಎಲ್ಲರೂ ಕಾತರರಾಗಿದ್ದಾರೆ. ಆನೆಯ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಸುಳ್ಳು ಅಪವಾದವನ್ನು ಕೊಡಲಿಕ್ಕೆ ತಯಾರಾಗಿದ್ದಾರೆ, ಕಾತರರಾಗಿದ್ದಾರೆ, ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇಂಥ ಅವಕಾಶ ಮತ್ತೆ ಸಿಗುದಿಲ್ಲ ಅಂತ ತಿಳ್ಕೊಂಡು ಅದರ ಲಾಭವನ್ನು ಪಡೆಯುವಂತಹ ಜನ ಈ ಸಮಾಜದೊಳಗಿದ್ದಾರೆ. ಆ ಎಲ್ಲ ವಿಚಾರ ಇಟ್ಕೊಂಡು ಕೂಡ ಇಲ್ಲಿ ಲೇಖಕರು ಸಾಕಷ್ಟು ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಸರಿಯಾದ ವೆಪನ್ ಕೊಟ್ಟರೆ ಅದನ್ನು ಈಗಿಂದಲೇ ಶೂಟ್ ಮಾಡಿ ಬಿಡ್ತೀನಿ. ಊರಿನ ಬಳಿ ಕಾಡು ಆನೆಗಳ ಕಾಟಕ್ಕೂ ಈ ಹೆಣ್ಣಾನೆಯೇ ಕಾರಣ ಎಂದು ರೇಂಜರ್ ಎದುರು ಹಾರಾಡಿದ ನಾಗರಾಜ. ಆ ರೇಂಜರ್ ಅಂದ್ರೆ ಅರಣ್ಯ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿ, ರೇಂಜರ್ ಅಂತ ನಾವು ಕರಿತೀವಿ. ಆ ವಲಯ ಸಂರಕ್ಷಣಾ ಅಧಿಕಾರಿ ಅಂತ ಕೂಡ ನಾವು ಕನ್ನಡದಲ್ಲಿ ಕರಿತೀವಿ. ರೇಂಜರ್ ಅಂದ್ರೆ ವಲಯ ಸಂರಕ್ಷಣಾ, ಒಂದೊಂದು ವಲಯವನ್ನು ಕೊಟ್ಟಿರ್ತಾರೆ. ಈಗ ದಾಂಡೇಲಿ ವಲಯ, ಹಿಂಗೆ ವಲಯವನ್ನು ಕೊಟ್ಟಿರ್ತಾರೆ. ಆ ವಲಯ ಅಧಿಕಾರಿ ಮುಂದೆ ನಾಗರಾಜ್ ಏನಂತಾನೆ, ನನಗೆ ನೀವು ಪರ್ಮಿಷನ್ ಕೊಟ್ರೆ ನಂಗೊಂದು ವೆಪನ್ ಕೊಟ್ಟು ಬಿಡ್ರಿ, ನಾನೇನ್ ಮಾಡ್ತೀನಿ ಅದನ್ನ ಆನೆಯನ್ನ ಸೂಟ್ ಮಾಡಿಬಿಡ್ತೀನಿ ಅಂತ ತಿಳ್ಕೊಂಡು ಊರಿನ ಬಳಿ ಕಾಡಾನೆಗಳು ಬರ್ತಾವಂದ್ರ ಕಾರಣ ಕೃಷ್ಣೇಗೌಡರ ಹೆಣ್ಣಾನೆಯೇ ಕಾರಣ ಅಂತ ತಿಳ್ಕೊಂಡು ರೇಂಜರ್ ಎದುರಿಗೆ ನಾಗರಾಜ್ ಹಾರಾಡ್ತಾ ಇದ್ದಾನೆ. ಕೃಷ್ಣೇಗೌಡ ಆನೆ ಲಾಯ ಬಿಟ್ಟು ಹೊರಗೆ ಹೋಗುವುದೇ ಇಲ್ಲ ಎಂದು ಎಲ್ಲರ ದೂರುಗಳನ್ನ ಸಾರಾಸಗತು ಅಲ್ಲಗಳಿದ. ಕೃಷ್ಣೇಗೌಡನ ಮಾತು ಹೇಳ್ತಾನೆ ಇಲ್ಲಿ ಏನಪ್ಪಾ ಅಂದ್ರೆ, ಆ ಆನೆ ತನ್ನ ಲಾಯ ಅಂದ್ರೆ ಆನೆ ಕಟ್ಟುವ ಜಾಗ, ಆ ಲಾಯವನ್ನು ಬಿಟ್ಟು ಹೊರಗೆ ಎಲ್ಲಿ ಹೋಗುದಿಲ್ಲ. ಎಲ್ಲರ ದೂರುಗಳನ್ನ ಸಾರಾಸಗಟಿಯಾಗಿ ಅಲ್ಲಗಳಿತಾನೆ. ಆನೆ ಏನೂ ಮಾಡಿಲ್ಲ, ಎಲ್ಲರೂ ಸುಳ್ಳು ಹೇಳ್ತಾ ಇದ್ದೇನೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಅನುಕಂಪವನ್ನು ತೋರಿಸ್ತಾ ಇದ್ದಾನೆ. ಕೊನೆಗೆ ಗುಂಪಿನ ಕೋಪ ಶಮನಕ್ಕೆಂದು ಅದು ರಾತ್ರಿ ಲಾಯ ಬಿಟ್ಟು ಹೊರಬಾರದಂತೆ, ಹೊರ ಬಂದ್ರೆ ಯಾರೇನ್ ಬೇಕಾದ್ರೂ ಮಾಡ್ಬೋದೆಂದು ಕೊಂದರೂ ಪರವಾಗಿಲ್ಲ ಎಂದು ಬಿಟ್ಟ. ಕೊನೆಗೆ ಕೃಷ್ಣೇಗೌಡನಿಂದ ಇನ್ನು ಮೇಲೆ ಲಾಯದಲ್ಲಿ ಇರ್ತದ ಆನೆ, ಲಾಯ ಬಿಟ್ಟು ಹೊರಗೆ ಬಂದ್ರೆ ಯಾರಾದ್ರೂ ಹೊಡಿರಿ, ಯಾರಾದ್ರೂ ಕೊಲ್ಲಬಹುದು ಅಂತ ತಿಳ್ಕೊಂಡು ಒಂದು ವಿಚಾರವನ್ನ ಆ ಒಂದು ಸಭೆ ಒಳಗ ಆತ ಹೇಳ್ದ, ಕೊಂದರೂ ಪರವಾಗಿಲ್ಲ ಅಂತ ಹೇಳ್ದ. ಅದನ್ನು ಸೂಟ್ ಮಾಡುತ್ತೇವೆ ಎಂದು ಕೇವಲ ಸಭೆಯಲ್ಲಿ ಹೇಳುವುದಷ್ಟೇ ಹೊರತು ಅದನ್ನು ಕೊಲ್ಲಲು ಯಾರೂ ಮುಂದಾಗುವುದಿಲ್ಲ ಎಂದು ಕೃಷ್ಣೇಗೌಡನಿಗೆ ಖಾತ್ರಿಯಾಗಿ ಗೊತ್ತಿತ್ತು. ಎಲ್ಲರೂ ಕೊಲ್ತೀವಿ ಅಂತಾರ, ಕೊಲ್ತೀವಿ ಅಂದವ್ರು ಯಾರು ಕೊಲ್ಲಲಿಕ್ಕೆ ಆಗುದಿಲ್ಲ, ಹಂಗ ಸುಮ್ಮನೆ ಆನೆ ಕೊಲ್ಲೋದನ್ನ ಸರಳ ಅಂತ ತಿಳ್ಕೊಂಡು ಆ ಸಭೆ ಒಳಗ ಆ ವಿಚಾರವನ್ನ ಆತ ವಿಚಾರ ಮಾಡಿದ. ಶೂಟಿಂಗಿಗೆ ಪರವಾನಗಿ ಸಿಕ್ಕಿದ್ದನ್ನ ನೋಡಿ ಸಭೆ ಬರಕಾಸ್ತಾಯ್ತು ಅಂದ್ರೆ ಸಂತೋಷವಾಯ್ತು, ನಗೆಗಡಲಲ್ಲಿ ಮುಳಿತು, ಎಲ್ಲರೂ ಖುಷಿಯಾಗಿಬಿಟ್ರು, ಬಹಳ ಸಂತೋಷ ಆಯ್ತು. ಇನ್ನ ಆನೆಯನ್ನ ಯಾರು ಬೇಕಾದ್ರೂ ಕೂಡ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಸೂಟ್ ಮಾಡಬಹುದು ಅಂತ ತಿಳ್ಕೊಂಡು ಏನ್ ಪರ್ಮಿಷನ್ ಸಿಕ್ತಲ್ಲ, ಇದೇ ಪರ್ಮಿಷನ್, ಇದೇ ಅವಕಾಶ ಒಳ್ಳೇದಂತ ತಿಳ್ಕೊಂಡು ಎಲ್ಲರೂ ಬಹಳಷ್ಟು ಏನಾಯ್ತಪ್ಪ ಅಂತಂದ್ರೆ ಸಂತೋಷವಾಗಿದ್ರು. ರೇಂಜರ್ ಅದು ಅಷ್ಟೊಂದು ಪುಂಡ ಆನೆ ಆದರೆ ಅದರ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ, ಅದು ಪುಂಡ ಆನೆ ಆಗಿತ್ತು ಅಂತ ಗೊತ್ತಿತ್ತು, ನಿಮ್ಗೆ ಗೊತ್ತಿತ್ತು, ಅದ್ರ ಮೇಲೆ ನೀವು ಯಾಕೆ ಆಕ್ಷನ್ ತಗೊಂಡಿಲ್ಲ ಅಂತ ತಿಳ್ಕೊಂಡು ರೇಂಜರ್ ನಾಗರಾಜನಿಗೆ ಕೇಳ್ತಾರೆ. ಅವಾಗ ಅಂತ ಸಂದರ್ಭ ಬಂದ್ರೆ ಸೂಟ್ ಮಾಡಬೇಕು ಎಂದು ನಾಗರಾಜನಿಗೆ ಹೇಳಿದರು. ಅಂತ ಸಂದರ್ಭಗಳೇನಾದ್ರೂ ಬಂದ್ರ, ಅಂತ ಒಂದು ಪರಿಸ್ಥಿತಿ ವಿಕೋಪಕ್ಕೆ ಹೋತಂದ್ರ, ಅಂತ ಸಂದರ್ಭಗಳು ಬಂದ್ರ, ಕೈ ತಪ್ಪಿ ಹೋಯ್ತಂದ್ರ ಸಂದರ್ಭ, ಅವಾಗ ಅದಕ್ಕೆ ಆನೆಗೆ ಶೂಟ್ ಮಾಡ್ರಿ ಅಂತ ತಿಳ್ಕೊಂಡು ನಾಗರಾಜನಿಗೆ ರೇಂಜರ್ ಫಾರೆಸ್ಟ್ ಆಫೀಸರ್ ಹೇಳಿದ್ರು. ಕೃಷ್ಣೇಗೌಡ ಅದಕ್ಕೆ ಗಾಯ ಮಾಡಿ ಕೈಕಾಲು ಮುರಿದರೆ ನೋಡಿಕೊಳ್ಳೋದು ಮುರಿದವರ ಜವಾಬ್ದಾರಿಯ ಹೊರತು ತನ್ನದಲ್ಲವೆಂದು, ಅದು ಸತ್ತರೆ ಅದ್ರ ಹೆಣ ಸಾಗಿಸ ತನ್ನಿಂದ ಸಾಧ್ಯವಿಲ್ಲವೆಂದು ಹೇಳ್ಬಿಟ್ಟ. ನೋಡಿ, ಇಷ್ಟೆಲ್ಲ ಉಪಕಾರ ಮಾಡೈತಿ ಕೃಷ್ಣೇಗೌಡಗ. ಆದ್ರೆ ಅವ ಏನ್ ಹೇಳ್ತಾನೆ ಅಂತಂದ್ರೆ, ಇಲ್ಲೇ ಕೃಷ್ಣೇಗೌಡನ ಆನೆ ಏನು ಅದಕ್ಕೇನಾದ್ರೂ ಕೈಕಾಲಿಗೆ ಗಾಯ ಯಾರಾದ್ರೂ ಮಾಡಿದ್ರೆ ಅದನ್ನು ವಾಸಿ ಮಾಡುವ ಜವಾಬ್ದಾರಿ ಅವ್ರದೇ ಹೊರತು ನಂದಲ್ಲ ಅಂತ ತಿಳ್ಕೊಂಡಿಲ್ಲ. ರೇಂಜರ್ ಎದುರಿಗೆ ಅಷ್ಟೆಲ್ಲ ವಿಚಾರಗಳನ್ನ ಹೇಳಿದ. ಅಷ್ಟೇ ಅಲ್ಲ, ಯಾರಾದ್ರೂ ಅದನ್ನು ಸಾಯಿಸಿದರೆ ಅದನ್ನು ಹೆಣ ಸಾಗಿಸುವಷ್ಟು ರೊಕ್ಕವೂ ಕೂಡ ನನ್ನಲ್ಲಿಲ್ಲ. ಯಾಕಂತಂದ್ರೆ ಅದನ್ನ ಯಾರು ಕೊಂದಿರ್ತಾರ ಅವರೇ ಹೆಣವನ್ನು ಸಾಗಿಸ್ಬೇಕು, ಅದು ನನ್ನಿಂದ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ಕೃಷ್ಣೇಗೌಡ ಹೇಳ್ಬಿಟ್ಟ.
ಎಲ್ಲರೂ ನಾಗರಾಜನಿಗೆ ಸಭೆಯಲ್ಲಿ ಸರಿಯಾದ ಶಾಸ್ತಿ ಆಯಿತೆಂದು ಸಮಾಧಾನ ಪಟ್ಟರು. ಕೊನೆಗೆ ಸಭೆ ಮುಗೀತು. ಸಭೆ ಒಳಗ ಎಲ್ಲಾ ಇಲಾಖೆಯವರು ಇದ್ರು. PWD ಅವ್ರು ಇರ್ಬೋದು, ಕರೆಂಟ್ನವ್ರು ಇರ್ಬೋದು, ಟೆಲಿಫೋನ್ದವ್ರು ಇರ್ಬೋದು. ಎಲ್ಲರೂ ಸೇರಿ ಆ ನಾಗರಾಜ ಬಹಳ ಹಾರಾಡ್ತಿದ್ದ. ಎಲ್ಲರ ಕೈಗೆ ಕೋಳ ಹಾಕಿಸ್ತಂತ ಹಾರಾಡ್ತಿದ್ನಲ್ಲ, ಈಗ ಹಾರಾಡ ನೋಡೋಣ ಅನ್ನುವಷ್ಟರ ಮಟ್ಟಿಗೆ ಎಲ್ಲಾ ಇಲಾಖೆಗಳು ಸೇರಿ ವ್ಯತಿರಿಕ್ತವಾದಂತ ಒಂದು ಪರಿಣಾಮವನ್ನ ನಾಗರಾಜನ ಮೇಲೆ ಈ 9ನೇ ಅಧ್ಯಾಯದೊಳಗ ಇಡೀ ಸಭೆ ನಾಗರಾಜನ ಮೇಲೆ ಸೇಡನ್ನು ತೀರಿಸಿಕೊಂತು ಒಂದ್ ಕಡೆ. ಆದ್ರೆ ಕೃಷ್ಣೇಗೌಡರ ಆಣೆಯ ಮೇಲೆ ಸಾಕಷ್ಟು ಅಪವಾದಗಳನ್ನ ಇಲ್ಲಿ ಹೇರಿದರು. ಆಣೆ ಒಂದು ವೇಳೆ ಲಾಯವನ್ನ ಬಿಟ್ಟು ಬಂತಂದ್ರ ಯಾರಾದ್ರೂ ಕೊಲ್ಲಬಹುದು ಅಂತ ತಿಳ್ಕೊಂಡು ಕೃಷ್ಣೇಗೌಡ ಈ ಒಂದು ಅಧ್ಯಾಯದಲ್ಲಿ ವ್ಯತಿರಿಕ್ತವಾಗಿ ಆನೆ ಬಗ್ಗೆ ಹೇಳಿದ. ಒಂದು ವೇಳೆ ಆನೆಯನ್ನ ಯಾರಾದ್ರೂ ಕೊಂದ್ರೆ ಅದನ್ನ ಸಾಗಿಸುವಷ್ಟು ಹಣ ನನ್ನಲ್ಲಿಲ್ಲ, ಯಾಕಂದ್ರೆ ಅದನ್ನ ಯಾರು ಕೊಲ್ತೀರಿ ಅವರೇ ಅದನ್ನ ಹೆಣವನ್ನ ಸಾಗಿಸ್ಬೇಕು ಅಂತ ತಿಳ್ಕೊಂಡು ಸಭೆ ಒಳಗೆ ಹೇಳಿ ಆತನು ಕೂಡ ವಾಪಸ್ ಹೋಗ್ತಾನೆ. ಈ ರೀತಿಯಾಗಿ 9ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. 10ನೇ ಅಧ್ಯಾಯ ಮುಂದಿನ ಅಧ್ಯಾಯದಲ್ಲಿ ನೋಡ್ಕೊಂಡು ಬರೋಣ. ಮುಂದಿನ ಭಾಗದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.